Okay, listen, we'll solve some of the problem of maths 2020 paper na. Okay, e question no, take the question, write the question, this question no. 5% of 10% of 175 gram is equal to, correct? Now look at the board, look at the board. Write the question. Finished? ಇಲ್ಲಿ ನೋಡು, 5% ಅಂದ್ರೆ ಏನ, ಪರ್ಸೆಂಟ್ ಅಂದ್ರೆ ಏನಾಗಬೇಕು, ಡಿವೈಡೆಡ್ ಬೈ 100, ಕರೆಕ್ಟಾ? 10% ಇಲ್ಲಿ ಹಾಫ್ ಅಂದ್ರೆ ಏನು, ಇಂಟು, ಕರೆಕ್ಟಾ? ಸೊ ಇದನ್ನ ಬರ್ಕನದ ಹೆಂಗೆ, ನೀಟಾಗಿ ಬರ್ಕೋಬೇಕು. ಬರ್ಕೋದ್ ಗೊತ್ತಿದ್ರೆ ಇಟ್ ಈಸ್ ಈಸಿ. ಸಿ, ಬರ್ಕೋದ್ ಗೊತ್ತಿರಬೇಕು. ಇಟ್ ಈಸ್ ಲೈಕ್ ದಿಸ್, ಲಿಸನ್. 5% ಆಫ್, ಹಾಫ್ ಮೀನ್ಸ್ ಓಪನ್ ಬ್ರಾಕೆಟ್, again 10% of what, how much, 175 no, yeah, 175 gram of 175. That's all. If you solve this you will get answer. Okay, now solve. Heng madbodu idu, yeah, this 1010 cancel, amele 1 1 1 1 10 ಹೇಳಕ್ ನೀನೇ ಬೇಕಾ? 10 ಇದೆ ಇಲ್ಲಿ, 5 into this is all is nothing but into ತಾನೆ, 5 by 100 into 1 by ಉಳಿದಿದ್ದೇನು 10 into 175, ಏನಿಲ್ಲ ಅಂದ್ರೆ 1, ಆಲ್ ಇಂಟು ಇದ್ರೆ ಎಲ್ಲ ಮಲ್ಟಿಪ್ಲೈ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಕ್ಯಾನ್ಸಲ್ ಇಟ್. ಐ ವಿಲ್ ಕ್ಯಾನ್ಸಲ್ ಇಫ್ ಪಾಸಿಬಲ್. 5 1s are 5, 5 20s are 100. ಓಕೆ, ನೆಕ್ಸ್ಟ್ ಉಳಿದಿದ್ದು ಎಲ್ಲ ಮಲ್ಟಿಪ್ಲೈ ಮಾಡು. ವಾಟ್ ಯು ಗಾಟ್, 1 1s are 1, 175, 175 ಡಿವೈಡ್ ಬೈ 20 year 10, how much you will get, 200. ಕರೆಕ್ಟಾ? ಕರೆಕ್ಟ್ ತಾನೆ? ನಾವು ಇದನ್ನ ಸಿಂಪ್ಲಿಫೈ ಮಾಡ್ರಿ. ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತಾ? ಫಸ್ಟ್ ಡಿವೈಡ್ ಆಗುತ್ತಾ 5 ಇಂದ? ಡಿವೈಡ್. 5 3s are 15, 2 carry, 5 5s are 25, 5 4s are 20, 0 as it is. Now we will get 35 by 40. Again 5 7s are 35, 5 8s are, so you will get 7 by 8. ಇದನ್ನ ಡಿವೈಡ್ ಮಾಡೋದು ಹೆಂಗೆ, ಟೇಕ್ ಡಿವೈಡ್ ಆಗುತ್ತಾ? 0 0 ಪಾಯಿಂಟ್, ದೆನ್ 8 8 69, ಕರೆಕ್ಟ್, 8 8 64, so 8 8s are 64, remainder, what is the remainder, 6, again take 0, then 8 7s are in total I was 56, 4 remainder, take 0, then 5s are 40, so you should get 0.875. option is there, it is there. ನೀವು ಅವಾಗ ಏನ್ ಮಾಡ್ಬೇಕು ಗೊತ್ತಾ, 0.6 ಒಂದ್ಸಲಿ 0.8 ಎಲ್ಲ ಮಾಡ್ಕೊಂತ ಕುತ್ಕೋಬಾರ್ದು. ಯಾಕೆ, 0.8 ಇಲ್ಲೇ ಮಾತ್ರ ಇರೋದು, ಇನ್ ಯಾವ್ದ್ರಲ್ಲೂ ಆಪ್ಷನ್ ಇಲ್ಲ. ಸೊ ಟಿಕ್ ಸಿ. ಅಂಡರ್ಸ್ಟುಡ್? ಕ್ಲಿಯರ್? ಯಾ, ರೆಡ್ ದ ಆನ್ಸರ್. Finished? Right. Finished? Okay. Take next question. 50. So 2020 paper is a 55 question, right?
ಸಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಕ್ವಲ್ ಟು, ಯಾವ್ದು ಈಕ್ವಲ್ ಆಗಲ್ಲ? Which is not equal to, no? See, you have 4 option. You have to remove one of the option. ಈ 4ರಲ್ಲಿ ಒಂದು ಕ್ವಶನ್ ತೆಗಿಬೇಕು, ಕರೆಕ್ಟಾ? Which of the following is not equal to 25? Equal 25 ಆಗಬಾರ್ದು, ಹಂಗೆ ಬ್ರೈನ್ ಎಲ್ಲ ಮಾಡಾಕ್ ಬಿಡಬೇಕು. ಫಸ್ಟ್ D1 ಬಂದ್ಬಿಡುತ್ತಾ? ವಾವ್, ನೈಸ್. ಸಿ 2 1s are 2, 2 plus 4 6, 26, ಕರೆಕ್ಟಾ? So answer is ಬರಲ್ಲ. So answer is D. Rest all you check. 100 divided by 4 means you will get 25. 50 minus 25 is 25. You will get 20 divided by 4 ಅಂದ್ರೆ first bracket run ಮಾಡ್ಕೋಬೇಕು. You will get 5. 5 plus 20, 25 you will get. Again solve. 10 ಅಲ್ಲಿ minus 5 ಹೋದ್ರೆ 5. ಇಲ್ಲಿ 5 2s are 10. 10 plus 10 plus 5, 25. So answer D. Clear? Any doubt? We'll move. It's 26 question. Sorry, 56 question. A square and rectangle have same perimeter. That answer bardra? That previous answer. Wrote. Write the question. A square and rectangle have same perimeter. If the side of the square is 16 meter and the length of the rectangle is 18 meter, the breadth of the rectangle is. ಈ ತರ ಕ್ವಶನ್ ಕೊಟ್ಟಾಗ ಓಕೆ, ಬೆಟರ್ ಟು ಡ್ರಾ ಎ ಡಯಾಗ್ರಾಮ್. ಸೊ ಐ ವಿಲ್ ರೈಟ್ ದ ಡಯಾಗ್ರಾಮ್ ಫಸ್ಟ್. A square, I will write one square here and one rectangle here. Okay, have same perimeter. ಸೇಮ್ ಪೆರಿಮೀಟರ್ ಅಂದ್ರೆ ಇದು ಸರ್ಕಂಫರೆನ್ಸ್ ಅಥವಾ ಈ ಬೌಂಡ್ರಿ ಏನಿದೆ ಎರಡರಲ್ಲೂ. ಲುಕ್ ಅಟ್ ದ ಬೋರ್ಡ್ ಫಸ್ಟ್. ಬೋರ್ಡ್ ನೋಡ್ರಿ, ನಾನು ಕೊಡ್ತೀನಿ, ಟೈಮ್ ಕೊಡ್ತೀನಿ. ಫಸ್ಟ್ ಇದ್ರದ್ದು ಪೆರಿಮೀಟರ್ ಅಂದ್ರೆ ಬೌಂಡ್ರಿ ಇಬ್ರದ್ದು ಸೇಮ್ ಇದೆ, ಕರೆಕ್ಟಾ? ಸೊ ನಾನು ಪೆರಿಮೀಟರ್ ಏನಂತ ಬರ್ಕೊಂತೀನಿ ಎರಡಕ್ಕೂ? ಇದು ಪಿ ಅಂತ ಬರ್ಕೊಂತೀನಿ, ಇದನ್ನು ಪಿ ಅಂತ ಬರ್ಕೊಂತೀನಿ. ಯಾಕೆಂದ್ರೆ ಎರಡು ಸೇಮ್ ಇದೆ. ಇಫ್ ದ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 16 ಮೀಟರ್, ಇದರದೆಷ್ಟು? 16 ಮೀಟರ್. ಅಂಡ್ the length of the rectangle is 18 meter. Idrudeshtu? 18 meter. Rectangle. The breadth of the rectangle is, and the breadth of the rectangle is, breadth yavadu? Idrudu. So this breadth I will take it B. Nan ಏನು ಕಂಡುಹಿಡಿಯಬೇಕು ಇವಾಗ? B. ಇವೆರಡು ಈಕ್ವಲ್ ಇದೆಯಾ? So I will write. See, perimeter ಎರಡು ಈಕ್ವಲ್ ಇದೆಯಾ? What ಇದ್ರ perimeter ಎಷ್ಟಾಗುತ್ತೆ ಸ್ಕ್ವೇರ್ದು? ಪೆರಿಮೀಟರ್ ಎಷ್ಟಾಗುತ್ತೆ ಹೇಳಿ? ಇದ್ರದ್ದು ಸ್ಕ್ವೇರ್ ಪೆರಿಮೀಟರ್ ಏನಾಗುತ್ತೆ? ಸ್ಕ್ವೇರ್ ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲಾ ಮೇಡಮ್ ಬರಿಬೇಡ, ನೋಡು, ಬೋರ್ಡ್ ನೋಡು, ಬರಿಬಾರ್ದು. ಅದೇ ತಪ್ಪು ಮಾಡೋದು. ಹೇಳ್ಕೊಡ್ಬೇಕಾದ್ರೆ ಕೆಳಗ್ ನೋಡ್ತಾ ಇರ್ತೀರಾ, ಬರಿ ಅನ್ಬೇಕಾದ್ರೆ ಬೋರ್ಡ್ ನೋಡ್ತಾ ಇರ್ತೀರಾ. ಎಲ್ಲ ಉಲ್ಟಾ. ನಿದ್ದೆ ಮಾಡ್ಬೇಕಾದ್ರೆ ಓದ್ಬೇಕು ಅನ್ಸೋದು, ಓದ್ಬೇಕಾದ್ರೆ ಊಟ ಮಾಡ್ಬೇಕು ಅನ್ಸೋದು. ಟೆಲ್ ಪೆರಿಮೀಟರ್ ಆಫ್ ಸ್ಕ್ವೇರ್. ಇದರ್ಥ ಏನು? ಎಲ್ಲ 16 ತಾನೆ, ಎಲ್ಲ ಆಡ್ ಮಾಡದ ಅಥವಾ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 4 into 16 4 ಪುಟ್ ಎಷ್ಟಾಗುತ್ತೆ? 16 4s 16 4s ವಾವ್ 84. ವೆರಿ ಗುಡ್. ಈತ ತುಂಬಾ ಫಾಸ್ಟ್ ಇದ್ದೀರಾ. ಇವತ್ತು ಎಲ್ರು 20 ತನಕ ಟೇಬಲ್ ಕಲ್ತ್ಬಿಟ್ಟು ಮನೆಗೆ ಹೋಗ್ಬೇಕು, ಯಾರೋ ಹೋಗಿಲ್ಲ. See, 16 2s are 36. 36 sorry 16 4 32 ಇನ್ನೊಂದ್ಸಲ ಡಬಲ್ ಮಾಡಿದ್ರೆ 64 ಆಯ್ತಾ? ಇದ್ರು ಸಿಕ್ತು. ದಟ್ ಈಸ್ ಈಕ್ವಲ್ ಟು. ಈಕ್ವಲ್ ಏನಕ್ಕೆ ಹಾಕೊಂತಿದ್ದೀನಿ? ಬೋತ್ ಆರ್ ಈಕ್ವಲ್, ದಟ್ಸ್ ವೈ. ನಾವ್ ಐ ವಾಂಟ್ ಟು ಫೈಂಡ್ ಬ್ರೆಡ್ತ್. ಇದ್ರದ್ದು ಬ್ರೆಡ್ತ್ ಕರೆಕ್ಟಾ? ನೋಡು, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಪೆರಿಮೀಟರ್ ಇದು 18 ಇದ್ರೆ ಇದು 18 ಇರುತ್ತಾ? ಹೌದಾ ಇಲ್ಲ? ಇದು ಬಿ ಇತ್ತು ಅಂದ್ರೆ ಇದೇನಿರುತ್ತೆ? ಇದು ಬಿ ಇರುತ್ತಾ? ಇದ್ರ ಪೆರಿಮೀಟರ್ ಕಂಡುಹಿಡಿಬೇಕು ಸ್ಕ್ವೇರ್ದು. ಏನ್ ಮಾಡ್ಬೇಕು? ಎಲ್ಲ ಆಡ್ ಮಾಡ್ಬೋದಾ? ಅವಾಗ ಏನಾಗುತ್ತೆ? ಬಿ ಪ್ಲಸ್ ಬಿ ಪ್ಲಸ್ 18 ಪ್ಲಸ್ 18. ಬಿ ಪ್ಲಸ್ ಬಿ, ವಾಟ್ ಇಸ್ ಬಿ ಪ್ಲಸ್ ಬಿ? ಬಿ ಪ್ಲಸ್ ಬಿ 2b ಪ್ಲಸ್ 18 ಪ್ಲಸ್ 18
36. ನನಗೆ 2b ಬೇಕು ಕರೆಕ್ಟಾ? ದಿಸ್ 2b. ಹಂಗಾದ್ರೆ 36 ಏನ್ ಮಾಡ್ತೀನಿ ನಾನು? ಶಿಫ್ಟ್ ಇಯರ್. ಅವಾಗ 64 - 36 ದಟ್ ಈಕ್ವಲ್ ಟು 2b. 64 ಅಲ್ಲಿ 36 ಹೋದ್ರೆ ಡು ಫಾಸ್ಟ್. ಬೆಸ್ಟ್ ನನ್ನ ಮಕ್ಕಳಲ್ಲ ನೀವು. 64 ಅಲ್ಲಿ 36 ಹೋದ್ರೆ 20 ಕರೆಕ್ಟಾ? 28 ಇಸ್ ಈಕ್ವಲ್ ಟು 2b. ನೀನೇನ್ ಕಂಡುಹಿಡಿಬೇಕಿಲ್ಲಿ? ಬಿ ಬೇಕು. 2 ಏನ್ ಮಾಡೋಣ? ಅಳಿಸ್ಬಿಡ್ಲ ಹಿಂಗೆ? ಮತ್ತೇನ್ ಮಾಡೋಣ? 2ನ ಈಕ್ವಲ್ ಇದೆ ಇಲ್ಲಿ, ಏನಾಗುತ್ತೆ? ಇಟ್ ವಿಲ್ ಕಮ್ ಡೌನ್. 28/2 ದಟ್ ಈಸ್ ಈಕ್ವಲ್ ಟು ಬಿ. 2 1s are 2, 2 14s. 14 is equal to b. ಆನ್ಸರ್ ಇದೆಯಾ? ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ ದಿಸ್. ಇದನ್ನ ನೀಟಾಗಿ ಕೇಳಿ. 20 ಮ್ಯಾಥ್ಸ್ ಕ್ವಶನ್ಸ್ ಇರ್ತವೆ ಅಂದ್ರೆ ಈ ತರ ನಿಮ್ ಲೆವೆಲ್ಗೆ 5th ಸ್ಟ್ಯಾಂಡರ್ಡ್ ಮಾಡಕ್ ಆಗದೆ ಅಂತ ಇರೋ ಕ್ವಶನ್ 4ರಿಂದ 5 ಕ್ವಶನ್ ಇರ್ತವೆ ಮ್ಯಾಥ್ಸ್ ಅಲ್ಲಿ. ಒನ್ಲಿ 4ರಿಂದ 5 ಕ್ವಶನ್. ಓಕೆ, ಈ 4ರಿಂದ 5 ಕ್ವಶನ್ ಯಾರು ಮಾಡ್ತಾರೋ ಅವರು ಪಾಸ್ ಆಗ್ತಾರೆ. ಯಾಕೆ? ಈ 4ರಿಂದ 5 ಕ್ವಶನ್ ಟಫ್ ಇರೋ ಕ್ವಶನ್ ಯಾರು ಮಾಡಲ್ಲ, ಬಿಡ್ತಾರೆ. ಕರೆಕ್ಟಾ? ಬಿಟ್ಬಿಡ್ತಾರೆ, ಬರಲ್ಲ ಅಂತ ಪ್ರಾಕ್ಟೀಸ್ ಮಾಡಲ್ಲ. ಯಾರು ಅದನ್ನೇ ವರ್ಕ್ ಮಾಡ್ತಾರಲ್ಲ ಜಾಸ್ತಿ ಮ್ಯಾಥ್ಸ್ ಅಲ್ಲಿ, ಒಂದು ಕ್ವಶನ್ ಹೋಗ್ದಂಗೆ 20ಗೆ 20 ಬರುತ್ತಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ಅವ್ನು ಪಾಸ್ ಆಗ್ತಾನೆ. ಮ್ಯಾಥ್ಸ್ ಅಲ್ಲಿ ಅವ್ನು 20ಗೆ 20 ತೆಗಿತಾನೆ ಅಂದ್ರೆ ಗ್ಯಾರಂಟಿ ನವೋದಯ ಪಾಸ್ ಆದಂಗೆ. ಅವನು ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಇಂಗ್ಲೀಷ್ ಸ್ವಲ್ಪ ಟ್ರೈ ಮಾಡ್ತಾನೆ. ಮೆಂಟಲ್ ಎಬಿಲಿಟಿ ರಾಂಗ್ ಮಾಡಕ್ ಚಾನ್ಸ್ ಇಲ್ಲ. ಮ್ಯಾಥ್ಸ್ ಚೆನ್ನಾಗಿ ಮಾಡೋಣ, ಆರಾಮ ಬರುತ್ತೆ. ಮೆಂಟಲ್ ಎಬಿಲಿಟಿ ಎಲ್ಲರೂ ತೆಗಿತಾರೆ 40ಗೆ 40, ಯಾರು ಬಿಡಲ್ಲ. ಎವ್ರಿಬಡಿ ವಿಲ್ ಗೆಟ್. ಓಕೆ, ಮ್ಯಾಕ್ಸಿಮಮ್. ಯಾಕೆಂದ್ರೆ ಅದೊಂದು ಸ್ವಲ್ಪ ಈಸಿ. ಕರೆಕ್ಟಾ? ಮ್ಯಾಥ್ಸ್ ಟಫ್. ಯಾವುದು ಟಫ್ ಇರುತ್ತೋ ನಾವು ಅದನ್ನೇ ವರ್ಕ್ ಮಾಡಬೇಕು. ಇಂಗ್ಲೀಷು ಆಲ್ಮೋಸ್ಟ್ ಅಲ್ಲಿ ಒಂದು ನಿಮ್ಗೆ 20 ಕ್ವಶನ್ಸ್ ಇದಾವೆ ಅಂದ್ರೆ ಅದಕ್ಕೊಂದು 17-18 ತೆಗಿಬೋದು, ಪ್ರಾಬ್ಲಮ್ ಇಲ್ಲ. ಮ್ಯಾಥ್ಸ್ ಅಲ್ಲಿ ಇಟ್ಕೋಬೇಕು, ಎಷ್ಟಾಗುತ್ತೋ ಸಾಲ್ವ್ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ರೈಟ್ ದ ಆನ್ಸರ್. ಇದು ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ಬೇಕಾ? ಕ್ವಶನ್ ಬರೀತಾ ಇದೆಯಾ? ರೈಟ್. A square and rectangle have same perimeter. ನೋಡಲ್ಲಿ ಕೊಟ್ಟಿರೋ ಕ್ವಶನ್ ನ ಬರ್ಕೊಂಡು ಸಾಲ್ವ್ ಮಾಡೋ ಅಷ್ಟು ಎಬಿಲಿಟಿ ಬೇಕು ನಿಮಗೆ. ಓಕೆ, now read this question carefully. Tell me the meaning. ಏನ್ ಕಂಡುಹಿಡಿಬೇಕು, ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ, a park is 1500 meters long and 750 meters wide. A cyclist has to take 4 rounds of this park. How much time will he take at the speed of 4.5 kilometer per hour? I tell you, this question, out of 100 members, 99 people will do wrong. 99 ಜನ ಕ್ವಶನ್ ತಪ್ಪು ಮಾಡ್ತಾರೆ. Only 1 person will do the right answer. That who do more mathematics. ಯಾರು ಜಾಸ್ತಿ ಮ್ಯಾಥ್ಸ್ ಮಾಡ್ತಾರಲ್ಲ ಅವ್ನು ಮಾತ್ರ ಸಾಲ್ವ್ ಮಾಡ್ತಾರೆ. ಇಲ್ಲಾಂದ್ರೆ ಈ ಕ್ವಶನ್ ಬಿಟ್ಬಿಡ್ತಾರೆ. ನನಗೆ ಗೊತ್ತು ನೀವೇನು ಮಾಡ್ತೀರಾ ಅಂತ, ಹಿಂಗೆ ಟಿಕ್ ಹಾಕಿಟ್ಟಿರ್ತೀರಿ ನಿಮ್ಗೆ. ಅಟ್ಲೀಸ್ಟ್ ಕ್ಯಾನ್ ಯು ಗೆಸ್ ಮಾಡ್ಬೋದಾ ಏನು ಆನ್ಸರು ಅಂತ ನೋಡೋಣ. ನಿಮ್ಗೆ ಆನ್ಸರ್ ಮಾಡಕ್ ಬಂದಿಲ್ಲ ಅಂದ್ರೆ ಗೆಸ್ ಮಾಡ್ಬೋದಾ? ಯೂಸ್ ಮಾಡಿ ಸೊ ಬ್ರೈನ್. ಸಿ, ಐ ಹೋಪ್ ಐ ವಾಂಟ್ ಟೆಲ್ ಯು ಇಟ್ ಇಸ್ ರೈಟ್ ಆನ್ಸರ್, ಬಟ್ ನಾನು ಗೆಸ್ ಮಾಡ್ತೀನಿ 40 ಇಲ್ಲ ಡಿ, ಇವೆರಡಾಗಿ ಎ ಮತ್ತೆ ಡಿ ಎಲ್ಲ ಆನ್ಸರ್ ಇರ್ಬೋದು. ಐ ವಾಂಟ್ ಟೆಲ್ ಯು, ನನಗಿನ್ನೂ ಗೊತ್ತಿಲ್ಲ. ಓಕೆ, ವಿಲ್ ಸಾಲ್ವ್ ಫಸ್ಟ್. ನೋಡು, ಫಸ್ಟ್ ವಿಲ್ ಟೇಕ್ ಒಂದು ಪಾರ್ಕ್ ಇದೆ. ಓಕೆ, ಇದು ಪಾರ್ಕ್. ಈ 1500 ಮೀಟರ್ ಲಾಂಗ್, ಇದೆಷ್ಟಿದೆ? 1500 ಮೀಟರ್ ಇದೆ. ಕರೆಕ್ಟಾ? ಅಂಡ್ 750 ಮೀಟರ್ ವೈಡ್, ಇದು 750 ಮೀಟರ್ ಇದೆ. ಓಕೆ, ಎ ಸೈಕಲಿಸ್ಟ್ ಹ್ಯಾಸ್ ಟು ಟೇಕ್ 4 ರೌಂಡ್. ಎಷ್ಟು ರೌಂಡ್ ಹೊಡಿತಾವನೆ? 4 ರೌಂಡ್. ಇವನ್ ಹಂಗಾದ್ರೆ ಟೋಟಲ್ ಡಿಸ್ಟೆನ್ಸ್, ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಗಿದೆ? ಫಸ್ಟ್ ಆಫ್ ಆಲ್ ಇದು ಯಾವ ಚಾಪ್ಟರ್ ಕ್ವಶನ್? ಸ್ಪೀಡು, ಟೈಮ್ ಅಂಡ್ ಡಿಸ್ಟೆನ್ಸ್ ತಾನೆ. ಸೊ ನಾನು ಫಸ್ಟ್ ಟೋಟಲ್ ಇದನ್ನ ಕಂಡು ಹಿಡಿದು ಬಿಡ್ತೀನಿ. ಏನು, 1 ರೌಂಡ್ ಎಷ್ಟಾಗುತ್ತೆ ಅಂತ. 1 ರೌಂಡ್ ಇದು 1500 ಆದ್ರೆ ಇದು 1500,
ಇದು 750 ಆದ್ರೆ ಇದು 750ನೇ, ಕರೆಕ್ಟಾ? ಕ್ಲಿಯರ್? ನಾವು ಟೋಟಲ್ ಒಂದ್ ರೌಂಡ್ ಹೊಡೆಯೋದಕ್ಕೆ ಎಷ್ಟಾಗುತ್ತೆ ನೋಡ್ರಿ. 1500 ಪ್ಲಸ್ 1500 3000, 750 ಪ್ಲಸ್ 750 3000, ಇದೊಂದು 1500, ಕರೆಕ್ಟಾ? 750 ಪ್ಲಸ್ 750 ಎಷ್ಟು? ಪಕ್ಕನಾ? ಇರ್ತೀನಿ ಇಲ್ಲೇ. ಸೊ ಯು ವಿಲ್ ಗೆಟ್ 4500 ಏನಿದು ಮೀಟರ್, ಕರೆಕ್ಟಾ? ಮೀಟ್ರಲ್ಲಿ ಬಂತಾ? ಮೀಟ್ರಲ್ಲಿ ಬಂತಾ? ಕಾಮಿಡಿ ಏನ್ ಗೊತ್ತಾ? ಕ್ವಶನ್ನು ಯಾವ್ದ್ರಲ್ಲಿದೆ? ಕಿಲೋಮೀಟರ್ ಪರ್ ಅವರ್. ನಾನು ಇದನ್ನೇನು ಕನ್ವರ್ಟ್ ಮಾಡ್ಕೋಬೇಕು? ಕಿಲೋಮೀಟರ್ ಪರ್ ಅವರ್. ಕ್ವಶನ್ ಇರೋದು ಯಾವ್ದ್ರಲ್ಲಿ? ಮೀಟ್ರಲ್ಲಿ. ನಾವು ಕಿಲೋಮೀಟರ್ ಪರ್ ಅವರ್. ಒಂದು ರೌಂಡಿಗೆ ಎಷ್ಟಾಯ್ತು? 4500. ಎಷ್ಟು ರೌಂಡ್ ಹೊಡಿತಾವನೆ ಅವನು? 4 ರೌಂಡ್ಸ್, ಕರೆಕ್ಟಾ? ಸೊ 4 ರೌಂಡ್ಸ್ ಅಂದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ವಿತ್ 4 ಇಂಟು 4500 ಮಾಡಿ. ಎಷ್ಟು ಬರುತ್ತೆ ಮೀಟರ್? ಅಷ್ಟು ಕುತ್ಕೊಂಡ್ ಬ್ರೈನ್ ಯೂಸ್ ಮಾಡ್ರಿ. 4500 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ? 4500 ಡಬಲ್ ಮಾಡಿದ್ರೆ 9000, 9000 ಡಬಲ್ ಮಾಡಿದ್ರೆ 80,000. ಇನ್ನೇನು ಕುತ್ಕೊಂಡು ಪೆನ್ ಮಾಡ್ಬೇಕಲ್ಲ. ಎಷ್ಟು? 18,000. ಇದು ಯಾವ್ದ್ರಾಗಿದೆ? ಮೀಟರ್. 18,000 ಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡ್ರೆ ಎಷ್ಟು ಬರುತ್ತೆ? ಬುದ್ಧಿ ನೋಡು. ಎಷ್ಟು ಬರುತ್ತೆ? 18 ಕಿಲೋಮೀಟರ್ ಬಂತು. ಗೊತ್ತಾಗಿಲ್ವಾ? ಗೊತ್ತಾಯ್ತಾ ಇಲ್ಲ? ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? 1 kilometer is equal to how many meters? 1000 meters. So what I will do? I want to convert into meter to kilometer. So divide by 1000. Divide by 1000 ಮಾಡಿದ್ರೆ 30 cancel. You will get 18 kilometers. ಕರೆಕ್ಟಾ? I got in 18 kilometers. Total ದೋ ಸಿಕ್ ನನಗೆ 18 kilometers. Total ಎಷ್ಟಿದೆ? 18 kilometers ಹೋಗ್ತಾನೆ. Then how much time he will take? ಇವಾಗ ಏನ್ ಕಂಡುಹಿಡಿಬೇಕಂಗಾದ್ರೆ ಟಿ ಕ್ವಶನ್ ಮಾರ್ಕ್, ಕರೆಕ್ಟಾ? ಸ್ಪೀಡ್ ಎಷ್ಟು ಕೊಟ್ಟವನೆ? ಸ್ಪೀಡ್ ಇಸ್ ಈಕ್ವಲ್ ಟು 4.5, ಕರೆಕ್ಟಾ? ವಿಚ್ ಫಾರ್ಮುಲಾ ಐ ಶುಡ್ ಯೂಸ್? ದೇ ಗಿವನ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಹೌ ಮಚ್? 18 kilometer per hour. Then 18 kilometer. Then time they not given, speed they given 4.5 kilometer per hour. I want to find what? T. Which formula I will use? Time formula. Time formula. Speed formula ಹೇಳ್ರಪ್ಪ at least. Speed formula. ಮಂಗುಳ ಕೋತ್ ನನ್ನ ಮಕ್ಳಿದ್ದಂಗೆ ಇನ್ನೊಂದು 20 ದಿವಸ ಇದೆ, ಆಯ್ತಾ? ಇನ್ನು ನಿಮ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಇಲ್ಲೇನಿದೆ? ಸ್ಪೀಡ್ ಇದೆ ತಾನೆ? ಇಲ್ಲೇನಿದೆ? ಕಿಲೋಮೀಟರ್ ಪರ್ ಅವರ್. ಗೊತ್ತಿಲ್ಲ ಅಂದ್ರೆ ಮರ್ತೋಗಿತೆ ಅಂದ್ರೆ ಏನ್ ಮಾಡ್ಬೇಕು? ಕಿಲೋಮೀಟರ್ ಯಾವ್ದಕ್ಕೆ ಕಿಲೋಮೀಟರ್ ಅಳಿಯೋದು? ಕಿಲೋಮೀಟರ್ ಯಾವ್ದಕ್ಕೆ ಕಳೀತಾರೆ? ನಿನ್ನ ವೇಟ್ ಕಳೀತಾರೆ. ಕಿಲೋಮೀಟರ್ ಯಾವ್ದಕ್ಕೆ ಕಳೀತಾರೆ? ಲೆಂತ್ ಕಳೀತಾರೆ, ಕರೆಕ್ಟಾ? ಲೆಂತ್ ಇದ್ರೆ ಯಾವ್ದಿದೆ? ಲೆಂತ್. ಡಿಸ್ಟೆನ್ಸು, ಕರೆಕ್ಟಾ? ಡಿಸ್ಟೆನ್ಸು. ದೆನ್ ಅವರ್ ಯಾವ್ದು ಕಳೀತಾರೆ? ಟೈಮ್ ಕಳೀತಾರೆ, ಕರೆಕ್ಟಾ? ಸೊ ಹಂಗಾದ್ರೆ ಟಿ ಏನಕ್ಕೆ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಬಂತ ಫಾರ್ಮುಲಾ. ಅಟ್ಲೀಸ್ಟ್ ಗೊತ್ತಾಗಿಲ್ಲ ಅಂದ್ರೆ ಹಂಗ್ ಮಾಡಿ. ಏನ್ ಕಂಡುಹಿಡಿಬೇಕು ನಾನು? ಟೈಮ್ ಕಂಡುಹಿಡಿಬೇಕು. ಹಂಗಾರೆ ಸ್ಪೀಡ್ ಎಲ್ಲೋಗುತ್ತೆ? ಸ್ಪೀಡು ಹಿಂಗೆ ಆರ್ಕೆ ಹೊಂಟೋಗ್ಬಿಡುತ್ತೆ. ಏನಾಗುತ್ತೆ ಸ್ಪೀಡು? ಏನಾಗುತ್ತೆ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇರ್ತಾನೆ ಫಾರ್ಮುಲಾ. ಫಾರ್ಮುಲಾ ಗೊತ್ತಿಲ್ಲ ನಿಮಗೆಲ್ಲ ಗುಂಬೇಕು ನಿಮ್ಗೆ ಕೂತ್ಕೊಂಡು. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟು? 18. ಸ್ಪೀಡ್ ಎಷ್ಟು? 4.5 ಮಾಡಿ ಎಷ್ಟು ಬರುತ್ತೆ? ಆಕಾಶ್ ನಿಮಗೆ ಗೊತ್ತಾಗಿಲ್ಲ 4.5 ಇದೆ ನೋಡಿ. ಇಲ್ಲಿ ನೋಡಿ ಪಾಯಿಂಟ್ ಯೂಸ್ ಮಾಡೋದು ಗೊತ್ತಿಲ್ಲ. ಎರಡು ಹೇಳ್ಕೊಡ್ತೀನಿ. ಪಾಯಿಂಟ್ ನಿಮಗೆ ಮಾಡಕ್ ಬರಲ್ಲ. ಪಾಯಿಂಟ್ ಅನ್ಕೋ, ಏನ್ ಮಾಡ್ತೀಯಾ? ಎಷ್ಟಿದೆ ಪಾಯಿಂಟ್? 1 ಪಾಯಿಂಟ್ ಇದೆ. ಅದಕ್ಕೆ ನಾನು 1 ಪಾಯಿಂಟ್ ಇದ್ರೆ 1 10 ಡಿವೈಡ್ ಬೈ 10 180 ಡಿವೈಡ್ ಬೈ 450, ಕರೆಕ್ಟಾ? ಇವಾಗ ಡಿವೈಡ್ ಮಾಡ್ಬೋದಾ? ಇಲ್ಲ ಏನು ತಪ್ಪಾಯ್ತು. ನೋ, ಇಟ್ ಬಿಕಮ್ 40. ಮಲ್ಟಿಪ್ಲೈ ಮಾಡ್ರೆ ಎಷ್ಟು ಬರುತ್ತೆ? 45 ತಾನೇ ಬರುತ್ತೆ.
450 ಬರಲ್ಲ. 4.5 ಇಂಟು 10 ಮಾಡಿದರೆ 45 ಬರುತ್ತೆ. ಮಾಡಿ 45 1 ಜಾ 45, 45 2 ಜಾ 90, 45 2 ಜಾ 90, 45 4 ಜಾ 90 ಪ್ಲಸ್ 90 180. ಎಷ್ಟು ಬರ್ಬೇಕು ಆನ್ಸರ್? 4. ಕರೆಕ್ಟಾ? ಇದು ಆಪ್ಷನ್ ನಾನು ಹೇಳಿಲ್ಲ. ಇಲ್ಲ 40 ಅವರ್ಸ್ ಬರಬೇಕು, ಇಲ್ಲ 4 ಅವರ್ಸ್ ಬರಬೇಕು. ನಾನು ಹೆಂಗೆ ಹೇಳಿದೆ 40 ಅವರ್ಸ್ ಬರುತ್ತೆ ಇಲ್ಲ 4 ಅವರ್ಸ್ ಬರುತ್ತೆ ಅಂತ? ಅಲ್ಲಲ್ಲ, ನಾನು ಕ್ವಶನ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ ಇಲ್ಲ 40 ಬರುತ್ತೆ ಇಲ್ಲ 4 ಬರುತ್ತೆ ಅಂತ. ಹೆಂಗೆ ಹೇಳಿದೆ ಹೇಳ್ರಿ, ಹೆಂಗೆ ಹೇಳಿದೆ? ಕ್ವಶನ್ ಮಾಡ್ತಾ 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 ನಿಮಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ನೀವು ಕ್ವಶನ್ನ ಗೆಸ್ ಮಾಡ್ಬೋದು. ಅಂದರೆ ಹಿಂಗೆ ಬರುತ್ತೆ, ಇದು ಇಷ್ಟೇ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ, ಇದನ್ನ ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಿಮಗೆ ಅವ್ನು ಹೇಳಿದ್ನ 1 ರೌಂಡ್ 1 ಅವರ್ ಅಂತ, ಮತ್ತೆ ಹೆಂಗೆ ಹೇಳ್ತೀಯ 4 ರೌಂಡ್ 4 ಅವರ್ಸ್ ಅಂತ? ಹೆಂಗೆ ಹೇಳ್ಬೋದು ಅಂದರೆ ನೀಟಾಗಿ ಕಿವಿ ಕೊಟ್ಟು ಕೇಳ್ರಿ. 4 ಆಪ್ಷನ್ ಇದೆ ತಾನೆ, ಬಟ್ ಇದೆಲ್ಲದಕ್ಕೂ ಯೂಸ್ ಆಗಲ್ಲ. ಎಲ್ಲದಕ್ಕೂ ಫಾರ್ಮುಲಾ ಹಾಕಿಬಿಟ್ಟು ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ, ಆನ್ಸರ್ ಬರ್ತಾ ಇಲ್ಲ ಅಂತ. ಇವಾಗ ನೋಡಿ ಇಲ್ಲಿ 4.5 ಇದೆಯಾ, ಇಲ್ಲಿ ಡಿಫ್ರೆನ್ಸ್ ನೋಡು. ಇಲ್ಲಿ 40 ಅವರ್ಸು, 20 ಅವರ್ಸು, 10 ಅವರ್ಸು, 4 ಅವರ್ಸ್, ಜಾಸ್ತಿ ಡಿಫ್ರೆನ್ಸ್ ಇದೆ ತಾನೆ. ಸೊ ಈ ಪಾಯಿಂಟ್ ತಗೋಬಿಡ್ರಿ. ಅವಾಗ ಏನ್ ತಗೊಂತೀರಾ? ಪಾಯಿಂಟ್ ಬೇಡ, 5 ತಗೊಂಬಿಡಿ. 5 ತಗೊಂಡಾಗ ಎಷ್ಟು ಬರುತ್ತೆ ನಿಂಗೆ ಆನ್ಸರು? ಈ ಬೇಡ ನೋಡಿ, ಫುಲ್ ರೌಂಡ್ ಆಫ್ ಮಾಡ್ತಿದ್ದೀನಿ. 4.5 ನ ಏನ್ ಮಾಡಿದೆ? ರೌಂಡ್ ಆಫ್ ಮಾಡ್ಬಿಟ್ಟು 5 ಮಾಡ್ಬಿಟ್ಟೆ, ಇಲ್ಲ 4 ಮಾಡಿ, ಯಾವ್ದಾರ ಪ್ರಾಬ್ಲಮ್ ಇಲ್ಲ. ಸೊ 5 ಮಾಡಿದ್ರೆ 5 3 ಜಾ 15, 3.4 ಸಮಥಿಂಗ್ ಬರುತ್ತೆ. ಕರೆಕ್ಟಾ? 3.3 ಆಲ್ಮೋಸ್ಟ್ ಯಾವುದು 4. ಹಿಂಗಾರ ಹಾಕ್ರಿ. ಪಾಯಿಂಟ್ ನಿಮಗೆ ಬೇಡ, ನಾನು ಪಾಯಿಂಟ್ ಮಾಡಲ್ಲ ಅಂತ ಅಂದ್ರೆ ಓಕೆ. ಅದು ಯಾವಾಗ? ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇರಬೇಕು. ನಾನು ಹೆಂಗೆ ಆನ್ಸರ್ ಹೇಳಿದೆ ಫಸ್ಟಿಗೆ ಮಾಡೋಕ್ಕಿಂತ ಮುಂಚೆ ಇದೇ ಬರುತ್ತೆ ಅಂದರೆ, ಇವೆರಡಕ್ಕೂ ಕ್ವಶನ್ಗೂ ನೋಡಿ ಸೇಮ್ ಇದೆ, ಪಕ್ಕ ಅಂದರೆ ಮೀನ್ಸ್ ಆಲ್ಮೋಸ್ಟ್ ಆಲ್ ಹತ್ತತ್ರ ಇದೆ. ಅಂದರೆ ನೋಡೋದೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಂತ ನಿಮಗೆ. ಅವ್ನು ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿಲ್ಲ, ನಿಮ್ಗೊಂದು ಕ್ಲೂ ಕೊಟ್ಟವನೇ, ಇವೆರಡರಿಗೂ ಇದೇ ಆನ್ಸರು ಅಂತ. ಸಾಲ್ವ್ ಮಾಡಿಬಿಟ್ಟೆ ಹಾಕ್ಬೇಕು. ಸುಮ್ಮನೆ ಇದ್ರೆ ಯಾವ್ದು ಹಾಕ್ಕೊಟ್ಟ ಅದು ಯಾವ್ದು ಹಾಡು ಹೇಳ್ತಿರಲ್ಲ ಹಿಂಗೆ ಏನದು ಆಸ್ ಪಾಸ್, ಇಡ್ಲಿ ಪಾಸ್, ವಡೆ ಪಾಸ್ ಅನ್ಕೊಂಬಿಟ್ಟು ಹಿಂಗೆ ಹಾಕಿ ನೀವೇನಾದರೂ ಮಸಾಲ ದೋಸೆ ಹಾಕಿದ್ರೆ ಅವನು ಕೊಡ್ತಾನೆ ನಿನಗೊಂದು ಅಂಡ ಹಿಡ್ಕೊಂಡು ಹೋಗಿ ಮನೆಗೆ ಅಂತ. ಯು ಶುಡ್ ಸಾಲ್ವ್. ಸೊ ರೈಟ್ 180/40 will get 4. So this is 4.5. So this one I multiply with 10 divided by 10. So this become 180 divided by 45. ಎಲ್ಲ ಇಷ್ಟಕ್ಕೆ ನೀವು ಇದನ್ನೆಲ್ಲ ಪಂಟ್ರಾಗಿರ್ಬೇಕಿತ್ತು ನೀವು. ಕ್ವಶನ್ ಬರ್ಕೊಂಡಿದ್ರಾ? ಕ್ವಶನ್ನೇ ಬರ್ಕೊಂಡಿಲ್ಲ. ಅಷ್ಟೇ ಕ್ವಶನ್ ಬರೀಬೇಕು. Read the question. A park is 1500 meter long and 750 meters. ಅಕಸ್ಮಾತ್ ನೀವು ಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆನ್ಸರ್ ಬರುತ್ತಾ? ಆನ್ಸರ್ ಬರುತ್ತೆ, ಆದರೆ ಪಕ್ಕ ಆನ್ಸರ್ ಬರಲ್ಲ. ಎಷ್ಟು ಬರುತ್ತೆ ಗೊತ್ತಾ? 4000 ಪಾಯಿಂಟ್ ಸಮಥಿಂಗ್ 4 ಅವಾಗ ಕನ್ಫ್ಯೂಸ್ ಆಗ್ಬಿಟ್ಟು ನೀವು 40ಗೆ ಹಾಕ್ಬಿಡ್ತೀರ. ಅದಕ್ಕೆ ಕರೆಕ್ಟಾಗೆ ಅಲ್ಲಿ ಏನು ಕೊಟ್ಟಿರ್ತಾರೋ ಅದು ಕನ್ವರ್ಟ್ ಮಾಡ್ಕೋಬೇಕು. ನೆನಪಿದೆಯಾ? ಕಿಲೋಮೀಟರ್ ಪವರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಪಾಸ್ ಆಗ್ತೀರ, ಎಲ್ಲರೂ ಪಾಸ್ ಆಗ್ತೀರ. ನಾವು ಅದೇ ಆಯ್ತಾ? ಕೆಳಗಡೆ ಹೋಗ್ಬೇಕಾದ್ರೆ ಸಮೋಸ ಕೊಡ್ತಾರೆ, ತಿನ್ಕೊಂಡ್ಬಿಟ್ಟು ಪಾಚ್ಕೊಂಡ್ಬಿಡು. ರೈಟ್? ರಿವೈಸ್ ಹಾಕೊಂಡ್ ಬರ್ಬೇಕು ನಾಳೆ. ಇವಾಗೆಲ್ಲ ಕಲ್ತ್ಬಿಟ್ಟು ಹೋಗ್ಬೇಕು ಎಲ್ಲರೂ ಟೇಬಲ್. ರೈಟ್ ದ ಕ್ವಶನ್. ದಿಸ್ ಕ್ವಶನ್ ಐ ವಾಂಟ್ ಡೂ. ನಾನು ಮಾಡಲ್ಲ, ನೀವೇ ಮಾಡ್ಬೇಕು. ಇದು ಈಸಿ. CD
ಏನ್ ಮಾಡ್ಕೊಂತ ಕೂತ್ಕೊಂತೀರಾ? ಡಿವೈಡ್ ಮಾಡ್ಕೊಂತ ಹೋಗ್ಬೇಕು ತಾನೆ. 640 ಅವು ನೋಡ್ದಂಗೆ ಹೆಂಗ್ ಮಾಡ್ತಿದ್ಯಾ? ಸೊ ಹಂಗೆ ಹೆಂಗ್ ಹೇಳ್ತಿದ್ಯಾ? 640 prime factor means divided by, take any 2. 2. 2 3s are 6, 2 2s are 4, 0 as it is. 2 2s are 4, 2 1s are 2. Here 1 6 ನಮ್ಮ 180 180 ಅಲ್ಲ, ಅವಳು ಕೇಳಿದ್ದು ನಿನ್ನಲ್ಲ. See now 0 as it is. Now 2